ಮೇ ಬಿ ಅವರ 20s 30sಲ್ಲೇ ಅಯ್ಯೋ ಯಾರು ಗುರು ಇವ್ರು ಏನೋ ಮಾತಾಡ್ತಾರೆ ತಲೆ ತಿಂತಾರೆ ಅನ್ನೋರು 40s 50s ಬರ್ತಿದ್ದ ಹಾಗೆ ಆಧ್ಯಾತ್ಮದತ್ತ ವಾಲ್ತಾರೆ. ವಾಲದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಅದರ ಸುಖ ಏನು. ಯಾಕೆಂದ್ರೆ ಗ್ರಹಗಳು ಮೆಚ್ಯೂರ್ ಆಗತ್ವೆ ಪ್ಲಾನೆಟರಿ ಸಿಸ್ಟಮ್ಗೆ ಹೋದ್ರೆ. ನನಗೂ ಈ ಪ್ರಶ್ನೆ ಇತ್ತು, ಯಾಕೆಲ್ಲ ವಯಸ್ಸಾದವ್ರೆ ಅಧ್ಯಾತ್ಮಕ್ಕೆ ಹೋಗ್ತಾರೆ, ಯಂಗ್ಸ್ಟರ್ಸ್ ಯಾಕೆ ಹೋಗಲ್ಲ ಅಂದ್ರೆ, ಅಸ್ಟ್ರಾಲಾಜಿಕಲಿ ನೋಡ್ತಾ ನೋಡ್ತಾ ಹೋದಾಗ ಅಸ್ಟ್ರಾನಮಿಯಲ್ಲೂ ಗ್ರಹಗಳಿಗೆ ಮೆಚುರಿಟಿ ಟೈಮ್ ಅಂತ ಇದೆ. ಹೋಗ್ತಾ 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 ಕೊನೆಗೆ ಕೇತು 45 ವರ್ಷಗಳು ಆದ್ಮೇಲೆ ಒಂದು ಮೆಚುರಿಟಿಗೆ ಹೋಗುತ್ತೆ. ನೀವು ನೋಡಿ ಜನಗಳೆಲ್ಲ ಅದಾದ್ಮೇಲೆ ಹೋಗ್ತಾರೆ. ಇವ್ರಿಗೆ ಬಿಸಿ ರಕ್ತ ಜೋರಾಗಿರೋ ಚಿಕ್ಕ ಹುಡುಗರೆಲ್ಲ ಹಿಂಗೆ ಆಡೋದೆಲ್ಲ ಮಂಗಳ ಎಲ್ಲ ಮೆಚೂರ್ ಆಗಬೇಕು ಆ ಟೈಮಲ್ಲಿ, ಗುರು ಮೆಚೂರ್ ಆಗಬೇಕು, ಶನಿ ನಿಮಗೆ ಕೊಡೋ ಟೈಮಲ್ಲಿ ಏಟ್ ಕೊಡ್ತಾನೆ ಇರ್ತಾನೆ ಚೆನ್ನಾಗಿ, ಅವನದೊಂದು ಮೆಚುರಿಟಿ ಲೆವೆಲ್ ಬರುತ್ತೆ 42 ಇಯರ್ಸ್ಗೆ. ಆಮೇಲೆ ಒಂದು ಮೆಚುರಿಟಿ ಲೆವೆಲ್ ಆದ್ಮೇಲೆ ಇನ್ನೊಂದು ಮೆಚುರಿಟಿ ಲೆವೆಲ್ಗೆ ಹೋಗ್ತಾರೆ. ಅಲ್ಲೇ ಮುಗ್ದೋಯ್ತು ಅಂತಲ್ಲ, ಈಗ 36 ಇಯರ್ಸ್ಗೂ ಆಗುತ್ತೆ, ಅಲ್ಲಿಂದ 42 ಇಯರ್ಸ್ಗೂ ಆಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ಒಂದಷ್ಟು ಪ್ರಭಾವ ಕಮ್ಮಿ ಬೀರುತ್ತೆ. ಬಟ್ ಮನುಷ್ಯನ ಪ್ರೈಮ್ ಟೈಮಲ್ಲಿ ಎಲ್ಲ ಗ್ರಹಗಳು ನಿಮಗೆ ಹೆಂಗೆ ಹೊಡೆತ ಕೊಡಬೇಕು ಅದು ಪ್ರಭಾವ ಕೊಡ್ತಾನೆ ಹೋಗುತ್ತೆ.